ಕ್ಯಾಬಿನೆಟ್ನಲ್ಲಿ ಕರ್ನಾಟಕದ ಎಷ್ಟು ಜನರಿಗೆ ಸಚಿವರಾಗುವಂತಹ ಭಾಗ್ಯ ಸಿಗುತ್ತೆ ಅನ್ನೋ ಕುತೂಹಲ ಕೂಡ ರಾಜ್ಯದ ಜನರಲ್ಲಿ ಮನೆ ಮಾಡ್ತಾ ಇದೆ. ಹಾಗಾದ್ರೆ ಏನ್ ಫಾರ್ಮುಲಾವನ್ನ ಇಲ್ಲಿ ಉಪಯೋಗಿಸಲಾಗುತ್ತೆ? ರಾಜ್ಯಕ್ಕೆ 1+3 ಬಂಪರ್ ಸಿಗುತ್ತಾ ಅಥವಾ 1+2 ಗಷ್ಟೇ ಸೀಮಿತ ಆಗುತ್ತಾ? ಜೆಡಿಎಸ್ ನಾಯಕ HDKಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗೋದು ಫಿಕ್ಸು. ಮೈತ್ರಿ ಧರ್ಮ ಪಾಲನೆ, ಮೈತ್ರಿ ಧರ್ಮ ಪಾಲಿಸಬೇಕಾದ ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚು ಬಿಜೆಪಿಗೆ ಜೆಡಿಎಸ್ ನಿಂದ ಲಾಭ ಆಗಿದೆ, ಅದರ ಋಣ ಸಂದಾಯ ಮಾಡಬೇಕು. NDA ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬೆನ್ನಲ್ಲೇ ಮೈತ್ರಿ ಪಕ್ಷಗಳತ್ತ ಹೆಚ್ಚು ಚಿತ್ತವನ್ನು ವಹಿಸಲಾಗ್ತಾ ಇದೆ ಸಹಜವಾಗಿ. ಹಾಗಾಗಿ ಈ ಸಲ ಜೆಡಿಎಸ್ಗೆ ಬಂಪರ್ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗೋ ಸಾಧ್ಯತೆ ಇದೆ. 1+3 ಅಂದ್ರೆ ಅದೇ ಒಂದು ಜೆಡಿಎಸ್ನವರಿಗೆ ಫಿಕ್ಸು, +3 ಇದೆಯಲ್ಲ ಅದು ಹೇಗೆ ಹಂಚಿಕೆ ಆಗುತ್ತೆ, ಮಾನದಂಡಗಳು ಯಾವುದು, ಪ್ರಾದೇಶಿಕ ಜಾತಿವಾರು ಸಮಾನತೆಯನ್ನ ಹೇಗೆ ಕಾಯ್ದುಕೊಳ್ತಾರೆ ಅನ್ನೋದು ಕುತೂಹಲ. ಬಿಕಾಸ್ ಕಾಂಪಿಟೇಷನ್ ಲಿಸ್ಟ್ ಬಹಳ ದೊಡ್ಡದಿದೆ. ಸೀನಿಯರ್ ಮೋಸ್ಟ್ಗಳೇ ಲಿಸ್ಟ್ ನಲ್ಲಿದ್ದಾರೆ, ರೇಸ್ ನಲ್ಲಿದ್ದಾರೆ. ಸೊ ಯಾರನ್ನ ಆಯ್ಕೆ ಮಾಡ್ತಾರೆ, ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಕುತೂಹಲ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ 5+1 MOS ನಲ್ಲೂ ಅವಕಾಶ ಸಿಕ್ಕಿತ್ತು. ಜೊತೆಗೆ ಕೇಂದ್ರದ ಸಂಸದೀಯ ವ್ಯವಹಾರಗಳಲ್ಲಿ ಕೂಡ ಅವಕಾಶ ಕರ್ನಾಟಕದವ್ರಿಗೆ ಸಿಕ್ಕಿತ್ತು. ಮೇಜರ್ ಪೋರ್ಟ್ಫೋಲಿಯೋಗಳಲ್ಲೂ ಕೂಡ ನಮ್ಮವ್ರು ಕಾಣಿಸ್ಕೊಳ್ತಾ ಇದ್ರು. ದೊಡ್ಡ ದೊಡ್ಡ ಖಾತೆಗಳು ಈ ಸಲ ಕೂಡ ಅದೇ ರೀತಿ ಸಿಗುತ್ತಾ ನಮ್ಮವರಿಗೆ ಅಥವಾ ಹೇಗೆ ಅನ್ನೋದು ಕುತೂಹಲ. ದೊಡ್ಡ ಖಾತೆಯನ್ನ ನಿರ್ವಹಿಸಿದವರು ಇಡೀ ದೇಶದಾದ್ಯಂತ ಸದಾ ಸುದ್ದಿಯಲ್ಲಿರ್ತಾರೆ. ಸೊ ಏನೇನ್ ಕೊಡ್ತಾರೆ? ಒಂದು ರಾಜ್ಯದಿಂದ ಫಿಕ್ಸ್ ಆಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಒಕ್ಕಲಿಗ ಕೋಟ ಅಥವಾ ಮೈತ್ರಿ ಕೋಟ ಅಂತ ಅನ್ಕೊಂಡ್ರು ಕೂಡ ಉಳಿದಂತೆ ಕೆಲವು ಪ್ರಮುಖ ಸಮುದಾಯಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರಿಗೆ ಮಂತ್ರಿಗಿರಿಯನ್ನು ಕೊಡಬೇಕಾಗುತ್ತೆ. ಉದಾಹರಣೆಗೆ ಈಗ ಆಯಿತು ಒಕ್ಕಲಿಗ ಆ ಕಡೆ JDS ಕೊಟ್ಟಂಗೂ ಆಯಿತು, ಒಕ್ಕಲಿಗ ಕೊಟ್ಟಂಗಾಯಿತು ಲೆಕ್ಕ ತಗೊಂಡ್ರು ಕೂಡ ಉಳಿದಂತೆ ಪ್ರಬಲ ಸಮುದಾಯಗಳ ಪೈಕಿ ಲಿಂಗಾಯತ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ, OBCಗೆ ಒಂದು ಕೊಡಬೇಕಾಗುತ್ತೆ ಮತ್ತು ದಲಿತ ಇದರಲ್ಲಿ ಸಮುದಾಯದಲ್ಲಿ ಕೋಟಾದಲ್ಲಿ ಒಂದು ಕೊಡಬೇಕಾಗುತ್ತೆ. ಆ ಲೆಕ್ಕದಲ್ಲಿ ಮಿನಿಮಮ್ 3 ಕೊಡಬೇಕು ಅಂತ ಲೆಕ್ಕ ಇದೆ. 3 ಕೊಡ್ತಾರ ರಾಜ್ಯಕ್ಕೆ ಅಥವಾ 2ಕ್ಕೆ ಸೀಮಿತವಾಗುತ್ತಾ? ಯಾಕೆಂದರೆ ಈ ಸರ್ತಿ ಸ್ವಲ್ಪ ಕಷ್ಟ ಇದೆ, ಬೇರೆ ಬೇರೆ ಪಕ್ಷದವರಿಗೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕಾಗಿದೆ.